ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅಶೋಕ್ ಲೈಲ್ಯಾಂಡ್ 2019 ಮಾಡಲು, ಒಂದು ಮತ್ತು ಮಹೇಂದ್ರ ಬೊಲೊರೋ 15 ಮಾಡಲು, ಮತ್ತು ಇನ್ನೊಂದು ಮಹೇಂದ್ರ ಬೊಲೊರೋ 13 ಮಾಡಲು. ಇವು 3 ಗಾಡಿನೂ ಒಂದೇ ಪಾರ್ಟಿ ಹತ್ರ ಸೇಲಿಗಿದೆ ವೀಕ್ಷಕರೇ. ನಿಮಗೆ ಈ 3 ಗಾಡಿದು ಡೀಟೇಲ್ಸ್ ಬೇಕಂದರೆ ಮತ್ತು ಕಾಂಟ್ಯಾಕ್ಟ್ ನಂಬರು ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ. ಡೀಟೇಲ್ಸ್ ಹೇಳಿದ್ದಾರೆ, ಅದೊಂದು ಆಡಿಯೋ ಕ್ಲಿಪ್ನ ಆಮೇಲೆ ಪ್ಲೇ ಮಾಡ್ತೀನಿ, ಮತ್ತು ಓನರ್ ನಂಬರು ಸಹ ಆಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವೀಕ್ಷಕರೇ, ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಳು ಇದ್ದರೆ ವೀಕ್ಷಕರೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ನೀವು ಸೇಲ್ ಮಾಡ್ಬೋದು ವೀಕ್ಷಕರೇ. ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ. ಡೈರೆಕ್ಟಾಗಿ ನೀವು ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಯಲ್ಲ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ, ನೀವು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ಫ್ರೀ ಮಾಡಿಕೊಂಡು ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನೀವು ಏನು ಗಾಡಿ ಡೀಟೇಲ್ಸ್ ಕೊಟ್ಟಿರ್ತೀರೋ ಆ ಡೀಟೇಲ್ಸು ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಕಡೆಯಿಂದ ಯಾರಾದರೂ ನೋಡಿದಂಥವ್ರು ನಿಮ್ಮ ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನಾವು ಬ್ಯುಸಿ ಇರೋದ್ರಿಂದ ಮತ್ತು ನೀವು ಕಳಿಸಿದರೆ ವಾಟ್ಸಪ್ಪಲ್ಲಿ ಸಾಕು. ಮತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ನಾನೇ ನಿಮಗೆ ಕರೆ ಮಾಡ್ತೀನಿ, ನೀವು ಕರೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇನ್ನು ಗಾಡಿ ಓನರ್ ನಂಬರ್ ಬೇಕಂದರೆ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ ವಿಡಿಯೋದಲ್ಲಿ. ಮತ್ತು ಇದು ಓನರ್ ನಂಬರ್ ಅಲ್ಲ, ಈ ನಂಬರಿಗೆ ಮತ್ತು ಈ ಎಲ್ಲ ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಆದರೂ ಇದೇ ನಂಬರಿಗೆ ಕರೆ ಮಾಡ್ತಿದ್ರೆ ಓನರ್ ನಂಬರ್ ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ವಿಡಿಯೋನ ಪೂರ್ತಿ ನೋಡಿ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಡೈರೆಕ್ಟಾಗಿ ಓನರು ಸಹ ಕರೆ ಮಾಡೋದು ವೀಕ್ಷಕರೇ. ಇನ್ನು ಈ 3 ಗಾಡಿದು ಡೀಟೇಲ್ಸು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಇದೆ ವೀಕ್ಷಕರೇ, ಅದನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ಗೆ ಫೋನ್ ಮಾಡ್ಬೋದು ವೀಕ್ಷಕರೇ. ಅದು ಯಾವ್ದು ಬೊಲೋರೋ 1.5 1.7 3 1.3 ಸರ್, ಡಿ ಇಂಜಿನು. 1.3 ದೊಡ್ಡ ಗಾಡಿ ಬೊಲೋರೋ. ದೊಡ್ಡ ಗಾಡಿ ಲಾಂಗ್ ಚಸ್ಸಿ ಡಿ ಇಂಜಿನು. ಓಕೆ ಓಕೆ 2 ಕೇಶಿಂಗು 2 ರಿಮೋಡು. ಓಕೆ. ಟೈರ್ ಸಿಂಗಲ್ ಓನರು. ಸಿಂಗಲ್ ಓನರ್. ಎಷ್ಟು ಹೊಡಿಯೋದು ಗಾಡಿ? 1,10,000 5,000 ಓಡಿದೆ. ಹಾಂ ಮಾಡಲ್ ಎಷ್ಟು ಅದು ಗಾಡಿ ಹೇಳಿ? 2015 ಎಂಡ್. 2015 ಎಂಡ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಡಿ ಇಂಜಿನು. ಓಕೆ ಓಕೆ. ಅಂದರೆ ಇದು 1.5 ಯಾರು ಸರ್? 1.5 ಇಂಜಿನು ಇದು ಬರುತ್ತಲ್ಲ 1.3ನೇ ಅದು. 1.3ನಾ? ಹಾಂ. ಓಕೆ ಓಕೆ. ಅಂದರೆ ಈಗ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ರಿಬಲ್ಟ್ ಇದಾವೆ ಅಂದ್ರಲ್ಲ? ದೊಡ್ಡ ಗಾಡಿ ಇದೆ. ದೊಡ್ಡ ಪೈಲ ಕಳಿಸಿ ಗಾಡಿದಾ? ಹಾಂ 2 ರಿಮೋಟ್ ಸರ್, 2 ಕೇಶಿಂಗು. ಓಕೆ ಓಕೆ. ಫೈನಾನ್ಸ್ ಏನಾದರೂ ಇದೆಯಾ ಅದ್ರ ಮೇಲೆ? ಇಲ್ಲ ಸರ್, ಕ್ಲಿಯರ್ ಆಗಿದೆ. ಈಗ ಅದಕ್ಕೆ ಏನು ಹೇಳ್ತೀರ ರೇಟು? ಒಂದು 5,45 ಹೇಳ್ತಾ ಇದ್ದೀನಿ ಸರ್. 5,45,000. ಹಾಂ, ಸ್ವಲ್ಪ ಫುಲ್ ಕ್ಯಾಶ್ ಇದ್ರೆ ಹೆಚ್ಚು ಕಮ್ಮಿ ಕೊಡ್ತೇವೆ. ಓಕೆ ಓಕೆ. ಬಾಡಿ ಎಲ್ಲ ನೀಟಾಗಿದೆಯಲ್ಲ? ಹಾಂ, ಬಾಡಿ ನೀಟಾಗಿದೆ. ಏನು ಯಾವುದೇನು ಮಾರ್ಕ್ ಇಲ್ಲ, ಏನಿಲ್ಲ, ಚೆಸ್ಟಿ ಮಾರ್ಕ್ ಇಲ್ಲ, ಏನಿಲ್ಲ. ಹಾಂ ಯಾಕಂದರೆ ಸ್ವಲ್ಪ ಹಳೆ ಗಾಡಿ ಆಗಿರೋದ್ರಿಂದ ಏನಾದರೂ ಟಿಂಕರಿಂಗ್ ವರ್ಕ್ಸ್ ಇರುತ್ತೆ? ಇಲ್ಲ, ಸ್ವಲ್ಪ ಸೈಡು ಯಾವುದೇನು ಪ್ರಾಬ್ಲಮ್ ಇಲ್ಲ. ಪೇಂಟ್ ಎಫ್ಸಿಗೋಸ್ಕರ ಪೇಂಟ್ ಮಾಡಿರೋದು. ಬಾಡಿ ಒಂದೇನಾ? ಹಾಂ, ಬಾಡಿ ಒಂದೇ. ಹಾಂ ಮುಂದೆ ಶೇಪ್ ಏನು ಮಾಡಿಲ್ಲ? ಇಲ್ಲ. ಓಕೆ ಓಕೆ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನಿಲ್ಲ ಸರ್. ಮ್ಯೂಸಿಕ್ ಗೀಜಿಕ್ ಏನಿಲ್ಲ. ಓಕೆ. ನಾರ್ಮಲ್ ಶೋರೂಮ್ ಹೆಂಗೆ ಬಂದಿದೆ ಹಂಗಿದೆ? ಹಾಂ ಹಾಂ, ಹಂಗೆ. ಹಾಂ ಹಾಂ. ಓಕೆ. ಅದಕ್ಕೆ ಎಷ್ಟಂದ್ರೆ ರೇಟು? 5,35. 5,35? ಹಾಂ. ಅದು ಸ್ವಲ್ಪ ನೆಗೋಷಿಯಬಲ್ ಆಗುತ್ತಲ್ಲ? ಹಾಂ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ. ಓಕೆ. ಇನ್ನೊಂದು ಬೊಲೋರೋ ಗಾಡಿ ಸರ್? ಅದು 2013 ಸರ್. ಅದು ಯಾವ್ದು ಮ್ಯಾಕ್ಸಿ ಟ್ರಕ್ಕಾ ಯಾವುದದು? ಹಾಂ, ಮ್ಯಾಕ್ಸಿ ಟ್ರಕ್ಕು. ಅದು ಡಿ ಇಂಜಿನ್. ಎಷ್ಟು ಮಾಡಲದು? 2013. 2013. ಹಾಂ. ಓಕೆ. ಅದು ಸಿಂಗಲ್ ಓನರ್? ಇದು ಥರ್ಡ್ ಓನರು. ಹಾಂ ಹಾಂ. ಹೊಸ ಟೈರ್ ಹಾಕಿ ಈಗೊಂದು 4-5 ದಿನ ಆಯ್ತು ಹೊಸ ಟೈರ್ ಹಾಕಿ ಅಷ್ಟು. 4ನಾ? ಹಾಂ, FC ಇನ್ಸೂರೆನ್ಸ್ ಫ್ರೆಶ್ ಇದೆ. ಫ್ರೆಶ್ ಇದೆ ಅದನ್ನು? ಹಾಂ ಹಾಂ. ಹಾಂ ಹಾಂ. ಅದು ತಟ್ಟೆ ಗಿಟ್ಟೆ ಎಲ್ಲ ಶೋರೂಮ್ ಡೆಲಿವರಿನೇ, ಅದು ಎಲ್ಲ ಸೇಮ್ ಹಂಗೆ. ಹಾಂ ಒಟ್ಟು ಅದು ಎಲ್ಲ ನೀಟಾಗಿದೆಯಲ್ಲ ಪ್ಲಾಟ್ಫಾರ್ಮು? ಹಾಂ ಹಾಂ, ಎಲ್ಲ ಸರಿ. ಯಾಕಂದರೆ ಈಗ ಹಳೆ ಗಾಡಿ ಹೋಗ್ತಾ ಹೋಗ್ತಾ ಆಗಿರೋದ್ರಿಂದ ಸ್ವಲ್ಪ ಜಂಕ್ ಬಂದಿರುತ್ತೆ. ಹೌದೌದು ಸರ್, ಹೌದು. ಅದು ಡಿ ಇಂಜನ್ ಡಿಮಾಂಡ್ ಇದೆ ಸರ್ ಅದು. ಅಲ್ಲ BS3 ಯಾವ ಡಿಮ್ಯಾಂಡ್ ಇದೆ? ಹೌದು. ಆಲ್ಮೋಸ್ಟ್ ಈಗ BS6 ಯಾರು ತಗೊಳಕ್ಕೆ ಹಿಂಜರಿತಾರಲ್ಲ, ಹೌದೌದು. ಹಾಗಾಗಿನೇ ಹಳೆ ಗಾಡಿಗೆ ಸ್ವಲ್ಪ ಏನಿಲ್ಲ, ನಿಮ್ಮ ಚಾನಲ್ ಇಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ ಕೊಟ್ಬಿಡ್ತೀನಿ ಸರ್. ಹ್ಞೂ. ಅದು ರೇಟು 365 ಹಾಕಿ. 365. ಅದರಲ್ಲೂ ಕಡಿಮೆ ಆಗುತ್ತೆ? ಕಮ್ಮಿ ಆಗುತ್ತೆ, ಮುಂದ್ಗಡೆ ಬಂದು ಫುಲ್ ಕ್ಯಾಶ್ ಇದ್ರೆ ಕಮ್ಮಿ ಆಗುತ್ತೆ. ಹಾಂ ಹಾಂ ಹಾಂ.
ಮುಂದು ಲೈಲ್ಯಾಂಡ್ 19 2000 2019 ಅಂದರೆ ಸಿಂಗಲ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರು. ಸೆಕೆಂಡಾ? ಸೆಕೆಂಡ್ ಓನರು. ಅದು ಟೈರ್ ಎಲ್ಲ ಹೊಸದಿದೆ. ಹಾಂ ಮುಂದೆ ಎಫ್ ಇನ್ಶೂರೆನ್ಸ್ ಇದೆ. ಹಾಂ ಹಾಂ ಅದು ತೊಟ್ಟೆ ಹಿಂದ್ಗಡೆ ತೊಟ್ಟೆ ಪೇಂಟ್ ಆಗಿರೋದು, ಮುಂದುಗಡೆ ತೊಟ್ಟೆ ಆಗಿಲ್ಲ, ಶೋರೂಮ್ ಪೇಂಟ್ ಇದೆ. ಹಾಂ 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 ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಓಕೆ. ಎಷ್ಟು ಹೊಡಿದೆ ಗಾಡಿ? ಅದು 1,10,000 ಹೊಡಿದೆ ಸರ್. 1,10,000. ಹಾಂ. ಮುಂದೆ Okay, ಡಿಸ್ಪ್ಲೇ ಇದಿದೆ ಅದಕ್ಕೆ ರನ್ನಿಂಗು. ಏನಿದೆ? ಮುಂದೆ ಡಿಸ್ಪ್ಲೇ ರನ್ನಿಂಗ್ ಇರುತ್ತಲ್ಲ ಸರ್, ಹಾಂ 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 ಅದಿದೆ. ಪವರ್ ಸ್ಟೇರಿಂಗ್ ಇದೆ. ಓಕೆ. ಯಾವ್ದು ಇದು ದೋಸ್ತಲ್ಲಿ LS ಯಾವ್ದು ಬರುತ್ತೆ ಸರ್ ಇದು? LS ಅದು BS4 ಸರ್. BS4 LS. ಹಾಂ, 4 ಬೋಲ್ಟ್ ಗಾಡಿ. ಹಾಂ ಹಾಂ ಹಾಂ. ಅದು ಸೆಕೆಂಡ್ ಓನರ್ ಇದೆ ಪ್ರೆಸೆಂಟು. ಸೆಕೆಂಡ್ ಓನರ್. ಓಕೆ. ಅದು ಅಂದ್ರೆ ಬಾಡಿ ಒಂದು ಪೇಂಟ್ ಆಗಿದೆ, ಶೇಪ್ ಕರೆಕ್ಟ್ ಆಗಿದೆ. ಹಾಂ ಸರಿ. ಅಂದ್ರೆ ನಮ್ಮ ಕಡೆ FC ಮಾಡಿಸ್ಲೇಬೇಕು ಸರ್. ಹಾಂ ಹಾಂ ಹಾಂ. ಒಂದು 5,55 ಹಾಕ್ಯಾರ. 5,55,000. ಹಾಂ, ಅದೇನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಭಾಳ ಹೆಚ್ಚು ಕಮ್ಮಿ ಆಗಲ್ಲ. ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ. ಫುಲ್ ಕ್ಯಾಶ್ ಅಂದರೆ ಏನು ನೋಡಿ ಕೊಡ್ತೀವಿ ಇಷ್ಟೇ. ಓಕೆ ಓಕೆ. ಹಾಂ ಸರಿ ಸರ್. ಪಾರ್ಟಿ ಮುಂದ್ಗಡೆ ಬಂದು ಮನ್ಸಿಗೆ ಬಂದರೆ ಏನು ಹೆಚ್ಚು ಕಮ್ಮಿ ನೋಡ್ಕೊಡ್ತೀನಿ ಇಷ್ಟೇ. ಅದೇ ಸರ್, ಈಗ ಪಾರ್ಟಿಗಳು ಡೈರೆಕ್ಟಾಗಿ ಬಂದಾಗ ಕೂತ್ ಮಾತಾಡಾಗಲೇ ಅವ್ರು ನೀವು ಹೇಳಿದ ರೇಟಿಗೆ ಯಾವ್ದು ತಗೊಳ್ಳಲ್ಲ. ಇಷ್ಟೇ ಗಾಡಿ ಮನ್ಸಿಗೆ ಬಂದರೆ ಏನು ಚೂರು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಂ ಹಾಂ ಹಾಂ. ಆಯ್ತು. ಸರಿ ಸರ್. ಈಗ 3 ಗಾಡಿ ಲೊಕೇಶನ್ ಇರೋದಿಲ್ಲ ಸರ್ ಇದು? ಸರ್, ಇದು ಹುಬ್ಬಳ್ಳಿ ಮುಂದೆ ಚೆನ್ನಮ್ಮ ಕಿತ್ತೂರು. ಹುಬ್ಬಳ್ಳಿ ಮುಂದೆ ಚೆನ್ನಮ್ಮ ಕಿತ್ತೂರ? ಹಾಂ, ಚೆನ್ನಮ್ಮ ಕಿತ್ತೂರು. ಹಾಂ ಹಾಂ. ಈ ಮೊಬೈಲ್ ನಂಬರ್ ಇದೆ ಹಾಕ್ಲಾ? ಹಾಂ, ಇದೆ ಸರ್, ಇದೇ ನಂಬರ್. ಸರಿ ಸರ್, ಆಯ್ತು. ಸರಿ ಸರಿ. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಕೊಟ್ಟಿದ್ದಾರೆ 3 ಗಾಡಿ ಡೀಟೇಲ್ಸು. ಆದಷ್ಟು ಜಾಸ್ತಿ ಲಾಂಗ್ ಲೆಂತ್ ವೀಡಿಯೋ ಆಗುತ್ತೆ ಅಂತೇಳಿ ಸ್ವಲ್ಪ ಡೀಟೇಲ್ಸ್ ತೊಗೊಂಡು ವೀಡಿಯೋ ಮಾಡಿದ್ವಿ. ಆಮೇಲೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅದು ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರ ಕೂಡ ಮಾತಾಡ್ಕೊಂಬಿಟ್ಟು ನಿಮ್ದು ಏನೇ ಡೌಟ್ಸ್ ಇದ್ರು ಅವ್ರ ಕಡೆಯಿಂದ ನೀವು ಡೌಟ್ಸ್ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ಈ ಗಾಡಿಗಳು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಕೊಟ್ಟ ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದನ್ನು ನೀವು ಸೇಲ್ ಮಾಡ್ಬೋದು. ನಿಮ್ಮದೇ ಅಂತಲ್ಲ ವೀಕ್ಷಕರೇ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾವ್ದಾದ್ರು ಗಾಡಿ ಸೇರಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದನ್ನು ಸೇಲ್ ಮಾಡ್ಬೋದು. ಅವರು ಕೂಡ ನೀವು ರೆಫರ್ ಮಾಡಿ ಹೇಳ್ಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನೀವು ಜಸ್ಟ್ ಗಾಡಿ ಫೋಟೋಸು ಡೀಟೇಲ್ಸ್ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ನಾನೇ ನಿಮ್ಮ ಕರೆ ಮಾಡಿಬಿಟ್ಟು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.